ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಒಂದು ಸ್ಪೆಷಲ್ ಆದ ಒಂದು ಈವೆಂಟನ್ನು ನಾನು ತೋರಿಸೋಣ ಅಂತ ಇದ್ದೀನಿ ನಿಮಗೆ. ನಾಳೆ ಶಿವರಾತ್ರಿ ಇರೋದ್ರಿಂದ ನಾವು ಜಿನರಾತ್ರಿ ಅಂತ ಹೇಳ್ತೀವಿ. ಶಿವರಾತ್ರಿ ಅಂತ ಹೇಳೋದಿಲ್ಲ, ಜಿನರಾತ್ರಿ ಅಂತ ಹೇಳ್ತೀವಿ. ಶಿವರಾತ್ರಿ ಅಂತ ಕೂಡ ಹೇಳ್ತಾರೆ, ಎಲ್ಲರೂ ಶಿವರಾತ್ರಿ ಅಂತಲೇ ಹೇಳೋದು. ನಾವು ಜಿನರಾತ್ರಿ ಅಂತ ಹೇಳ್ತೀವಿ. ಆ ಜಿನರಾತ್ರಿಯ ದಿನ ನಮ್ಮಲ್ಲಿ ಏನು ಮಾಡ್ತಾರೆ ಅಂತಂದರೆ 24 ಗಂಟೆ ಮಂತ್ರ ಪಠಣವನ್ನು ಮಾಡ್ತಾರೆ. ಒಂದು ಸೆಕೆಂಡು ಕೂಡ ಅದನ್ನು ನಿಲ್ಲಿಸೋದಿಲ್ಲ. ನಾಳೆ ಬೆಳಗ್ಗೆ 8 ಗಂಟೆಗೆ ಪ್ರಾರಂಭ ಆದರೆ ಮುಂದಿನ ದಿನ 8 ಗಂಟೆಗೆ, ಅಂದರೆ ನಾಳೆ 26ನೇ ತಾರೀಕು 8 ಗಂಟೆಗೆ ಪ್ರಾರಂಭ ಆದರೆ 27ನೇ ತಾರೀಕು 8 ಗಂಟೆಗೆ ಅದನ್ನು ಮುಕ್ತಾಯ ಮಾಡುವಂಥದ್ದು. ಆ ಒಂದು ಕಾರ್ಯಕ್ರಮಕ್ಕೆ ನಾನು ಇವತ್ತು ಮುನ್ನಾ ದಿನ ಏನು ಮಾಡ್ತಾರೆ ಅಂದರೆ ಇಲ್ಲೆಲ್ಲ ಡೆಕೋರೇಷನ್ ಮಾಡ್ತಾರೆ. ದೇವರನ್ನು ಕೂರಿಸೋದಕ್ಕೆ ಡೆಕೋರೇಷನ್ ಈಗ ಹಿಂದೆ ನೋಡ್ತಾ ಇದ್ದೀರಲ್ಲ, ಏನೇನೆಲ್ಲ ಡೆಕೋರೇಷನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಅಂತ. ಇನ್ನು ಬರ್ತಾರೆ, ಎಲ್ಲ ತಿಂಡಿಗೆ ಹೋಗಿದ್ದಾರೆ. ನಾನು ತಿಂಡಿ ಮುಗಿಸ್ಕೊಂಡು ಬಂದೆ. ನಾನು ಇವಾಗೆಲ್ಲ ಬಂದು ರೆಡಿ ಮಾಡ್ಕೊಳ್ತಾರೆ. ಇವತ್ತು ಫಸ್ಟ್ ಎಲ್ಲ ರೆಡಿ ಆಗುತ್ತೆ. ಆ ನಂತರ ನಾಳೆ ಬೆಳಗ್ಗೆ ಮಂತ್ರಗಳನ್ನು ಹೇಳೋದಕ್ಕೆ ಪ್ರಾರಂಭ ಆಗುತ್ತೆ. ಆ ಒಂದು ಕಾರ್ಯಕ್ರಮವನ್ನು ನಾನು ನಿಮಗೆ ತೋರಿಸ್ಬೇಕು ಅಂತ ಹೇಳಿ ನಾನಿವತ್ತು ಇಲ್ಲಿ ಬಂದಿದ್ದೇನೆ. ಪ್ರತಿ ವರ್ಷ ಬರ್ತೇನೆ ನಾನು. ಪ್ರತಿ ವರ್ಷ ಬಂದು ಇಲ್ಲಿ ಕಾರ್ಯಕ್ರಮಕ್ಕೆ ಏನೇನು ಬೇಕೆಲ್ಲ ಸಹಾಯವನ್ನು ಮಾಡಿಬಿಟ್ಟು ಹೋಗ್ತೀನಿ. ನೋಡಿ, ಇನ್ನು ಬರ್ತಾರೆ, ಎಲ್ಲ ತಿಂಡಿ ಮುಗಿಸ್ಕೊಂಡು ಬಂದು ಇಲ್ಲೆಲ್ಲ ಏನೇನು ಡೆಕೋರೇಷನ್ ಮಾಡ್ತಾರೆ ಅಂತ ಹೇಳಿ ನಾನು ನಿಮಗೆ ತೋರಿಸ್ತೀನಿ. ನೋಡಿ, ಇಲ್ಲಿ ಮಂತ್ರವನ್ನು ಹಿಂದುಗಡೆ ಇದು ಬ್ಯಾಕ್ ಕ್ಯಾಮ್ರಾಯಿಂದ ತೋರಿಸ್ತೀನಿ, ನಿಮಗೆ ಗೊತ್ತಾಗುತ್ತೆ ಏನು ಅಂತ ಹೇಳಿ. ಇಲ್ಲಿ ಮಂತ್ರವನ್ನು ಬರೆದಿದ್ದಾರೆ. ಈ ಮಂತ್ರವನ್ನೇ, ಇದನ್ನು ಪಂಚನಮಸ್ಕಾರ ಮಂತ್ರ ಅಂತ ಹೇಳೋದು. ಈ ಒಂದು ಪಂಚನಮಸ್ಕಾರ ಮಂತ್ರವನ್ನು 24 ಗಂಟೆಗಳ ಕಾಲ 1 ಸೆಕೆಂಡು ಕೂಡ ನಿಲ್ಲಿಸದೇ ಹೇಳಲಾಗುತ್ತೆ. ಈ ಒಂದು ಶಿವರಾತ್ರಿಯ ದಿನ ನಾವು ಜಿನರಾತ್ರಿ ಅಂತ ಹೇಳ್ತೇವೆ. ಜಿನರಾತ್ರಿಯ ದಿನ ಈ ಒಂದು ಪಂಚ ನಮಸ್ಕಾರವನ್ನು 24 ಗಂಟೆಗಳ ಕಾಲ ನಿಲ್ಲಿಸದೆ ಅಖಂಡ ನಮೋಕಾರ ಮಂತ್ರ ಅಂತೇಳಿ ಇದನ್ನು ಕರೆಯಲಾಗುತ್ತೆ. ನೋಡಿ, ಇಲ್ಲಿ ಪೀಠದ ಸ್ಥಾಪನೆ ಆಗಿದೆ. ಈಗಲೇ ಪೀಠವನ್ನು ಸ್ಥಾಪನೆ ಮಾಡಲಾಗಿದೆ. ದೇವರಿಗೆ ಇದು ಮುಕ್ಕೊಡೆ ಅಂತೇಳಿ ಇದನ್ನು ಕೂಡ ಹಾಕಲಾಗಿದೆ. ಹೂವಿನ ಅಲಂಕಾರವನ್ನು ಕೂಡ ಒಂದು ಸ್ವಲ್ಪ ಮಾಡಿದ್ದಾರೆ. ಮಾತಾಡಿ ಸರ್. ನಮ್ಮ ವರ್ಧಮಾನ್ ಜೈನ್ ಮಿಲ್ನ ಪ್ರಥಮ ಪ್ರೆಸಿಡೆಂಟ್. ಓಕೆ, ಆಯಿತು. ವೀರ್ ಹೇಳಿ, ನೀವು ಹೇಳಿ. ಸರ್, ನಿಮ್ಮ ಅನುಭವ ಹೇಳಿ ಸರ್, ನಮೋಕಾರ ಮಂತ್ರದ ಬಗ್ಗೆ. ಇವರು ಇವಾಗ ಪುಷ್ಪರಾಜ್ ಜೈನ್ ಅಂತ ಹೇಳಿ, ಇವರು ನಮ್ಮ ಈಗಿನ ಅಧ್ಯಕ್ಷರು. ಇವರು ಒಂದೆರಡು ಮಾತನಾಡ್ತಾರೆ, ಕೇಳಿ ಎಲ್ಲ. ದಯವಿಟ್ಟು ಇದ್ರ ಬಗ್ಗೆ ಹೇಳಿ ಸರ್. ನಮ್ಮ ಅಖಂಡ ನಮೋಕಾರ ಮಂತ್ರ ಪಠಣ ಅಂತ 2023ರಿಂದ ಸ್ಟಾರ್ಟ್ ಆಗಿದೆ. ಸೊ 24ರಲ್ಲಿ ನಾನು
ಅಧ್ಯಕ್ಷರಾಗಿ ಮಾಡಿದ್ದೀನಿ. ಸೊ ಲಾಸ್ಟ್ ಟೈಮು ತುಂಬ ಚೆನ್ನಾಗಿ ಬಂತು. ಸೊ ಎಲ್ಲರ ಸಹಕಾರದಿಂದ ನಡೀತಾ ಇದ್ವಿ. ಈ ಸಲವೂ ಎಲ್ಲರ ಸಹಕಾರದಿಂದ ಉತ್ತಮವಾಗಿ ಬರ್ಬೋದಂತ ನನ್ನೊಂದು ಆಶಯ. ಸೊ ನಡೀಲಿ ಅಂತ ನಿಮ್ಮೆಲ್ಲ ಸಹಕಾರದಿಂದ ಜೈ ಜಿನೇಂದ್ರ. ಇಂದಿನ ಅಧ್ಯಕ್ಷರುಗಳಾದಂತಹ ವೀರ್ ಮಿತ್ರ ಸೇನ್ ಹಾಗೂ ಪುಷ್ಪರಾಜ್ ಜೈನ್ ಅವರು ಮಾತನಾಡಿದರು. ಎಲ್ಲ ಡೆಕೋರೇಷನ್ ಎಲ್ಲ ನಡೀತಾ ಇದೆ, ಎಲ್ಲರೂ ಡೆಕೋರೇಷನ್ ಮಾಡ್ತಾ ಇದ್ದಾರೆ, ಅಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ. ಹಾಂ, ನಮ್ಮ ಮೈಸೂರಿನ ವರ್ಧಮಾನ್ ಜೈನ್ ಮಿಲನ್ನ ಧಾರ್ಮಿಕ ಕಾರ್ಯದರ್ಶಿಗಳಾದಂತಹ ವೀರ್ ಅಭಿನಂದನ್ ಅವರು ಈಗ 2 ಮಾತುಗಳನ್ನು ಆಡ್ತಾರೆ, ಕೇಳೋಣ ಬನ್ನಿ. ಅನುಭವ ಜೊತೆಗೆ ಹಾಂ, ವರ್ಧಮಾನ್ ಜೈನ್ ಮಿಲ್ ಅಧ್ಯಕ್ಷರಾದ ಜೋರಾಗಿ ಮಾತಾಡಿ ಸರ್ ಒಂದು ಸ್ವಲ್ಪ. ನನ್ನ ಜೊತೆಗೆ ಹಾಂ, ವರ್ಧಮಾನ್ ಜೈನ್ ಮಿಲ್ ಅಧ್ಯಕ್ಷರಾದ ವೀರ್ ಪುಷ್ಪರಾಜ್ ಜೈನ್ ಕೂಡ ನಮ್ಮ ಜೊತೆ ಇದ್ದಾರೆ. ನಾವೊಂದು 2-3 ವರ್ಷದಿಂದ ಒಂದು ಆಚರಿಸ್ಕೊಂಡು ಬಂದಂಥ ಹಬ್ಬ ನಮೋಕಾರ ಮಂತ್ರ ಅಖಂಡ ಪಠಣ ಹಾಗೂ ಆ ನಮೋಕಾರ ಮಂತ್ರದ ಬರವಣಿಗೆ. ಇವತ್ತು ಆ ಕಾರ್ಯಕ್ರಮದ ಪ್ರಾರಂಭ ಮಾಡುವ ಉದ್ದೇಶಕ್ಕಾಗಿ ಇವತ್ತಿನಲ್ಲಿ ಅಲಂಕಾರಗಳ ಕಾರ್ಯಕ್ರಮ ನಡೀತಾ ಇದೆ. ಆಮೇಲೆ ನಾಳೆ ಅಖಂಡ ನಮೋಕಾರ ಮಂತ್ರ ಪಠಣ ನಡೆಯುತ್ತೆ. ತಾವೆಲ್ಲರೂ ಈ ಅಖಂಡ ನಮೋಕಾರ ಮಂತ್ರದ ಪಠಣದಲ್ಲಿ ಎಲ್ಲರೂ ಭಾಗಿಯಾಗಬೇಕು. ಇದರ ವಿಶೇಷ ಏನು ಅಂತ ಹೇಳಿದರೆ, ಪೂಜೆ ಬೆಳಿಗ್ಗೆ 6 ಗಂಟೆಗೆ ವೃಷಭನಾಥ ತೀರ್ಥಂಕರರ ಅಭಿಷೇಕಾದಿ ಪೂಜೆಗಳು ನಡೆಯುತ್ತೆ, ಪಂಚಾಮೃತ ಅಭಿಷೇಕಗಳ ಪೂಜೆ ನಡೆಯುತ್ತೆ. ಆ ಪೂಜೆಯ ನಂತರ ವಿಜೃಂಭಣೆಯಿಂದ ವೃಷಭನಾಥ ತೀರ್ಥಂಕರರ ಜಿನಬಿಂಬವನ್ನು ನಾವು ಈ ಮೆರವಣಿಗೆಯಿಂದ ನಾವು ಸಭಾಭವನಕ್ಕೆ ಕರೆತರಲಿದ್ದೇವೆ. ಇಲ್ಲಿ ಅಖಂಡ ನಮೋಕಾರ ಮಂತ್ರದ ಪಠಣ ಪ್ರಾರಂಭ ಆಗುತ್ತೆ. ಇಲ್ಲಿ ತಾವೆಲ್ಲರೂ ಈ ನಮೋಕಾರ ಮಂತ್ರದಲ್ಲಿ ಭಾಗಿಯಾಗಬೇಕು. ಇದರ ವಿಶೇಷ ಏನು ಅಂತ ಹೇಳಿದರೆ, ನಮೋಕಾರ ಮಂತ್ರದ ಪಠಣ ಆದಾಗ ಪ್ರತಿಯೊಂದು ಅಣುಗಳು ಕೂಡ ಶುದ್ಧ ಆಗ್ತದೆ ಹಾಗೂ ಅದರಿಂದ ಉತ್ತಮವಾದ ಫಲಿತಾಂಶಗಳು ಸಿಗುತ್ತೆ. ಆದ್ದರಿಂದ ನೀವೆಲ್ಲ ನಮೋಕಾರ ಮಂತ್ರದಲ್ಲಿ ಭಾಗಿಯಾಗಿ ಹಾಗೂ ನಿಮ್ಮ ಆತ್ಮಕಲ್ಯಾಣದ ಜೊತೆಗೆ ಲೋಕದ ಹಿತವನ್ನು ಕಾಪಾಡಿಕೊಂಡು ಸಮಸ್ತ ಜೀವರಾಶಿಗಳ ಆತ್ಮಕಲ್ಯಾಣಕ್ಕೆ ನೀವು ಕೂಡ ಸಹಕಾರಿ ಆಗಬೇಕು ಅಂತ ತಮ್ಮಲ್ಲಿ ವಿನಂತಿಸಿಕೊಳ್ತಿದ್ದೇವೆ. ಜೈ ಜಿನೇಂದ್ರ. ಥ್ಯಾಂಕ್ ಯು ಸರ್, ತುಂಬ ವಂದನೆಗಳು. ಇಷ್ಟೊತ್ತವರೆಗೂ ನಮ್ಮ ನಮೋಕಾರ ಮಂತ್ರದ ಒಂದು ವಿಷಯಗಳನ್ನು ನೀವು ತಿಳಿಸಿದ್ದೀರಿ, ಇದಕ್ಕೆ ನಿಮಗೆ ತುಂಬ ಅಭಿನಂದನೆಗಳು. ಜೈ ಜಿನೇಂದ್ರ. ನೋಡಿದ್ರಲ್ಲ, ಇಲ್ಲಿಯವರೆಗೆ ಎಲ್ಲ ಡೆಕೋರೇಷನ್ ಎಲ್ಲ ಮಾಡ್ತಾ ಇದ್ದಾರೆ, ವೇದಿಕೆ ಸಜ್ಜುಗೊಳ್ತಾ ಇದೆ, ಬೆಳಗಿನ ಪೂಜೆಗೆ ಎಲ್ಲ ರೆಡಿ ಆಗ್ತಾ ಇದ್ದಾರೆ. ಹಾಗೂ ನಮ್ಮ ಶ್ರಾವಿಕೆಯರೆಲ್ಲ ಬಂದಿದ್ದಾರೆ ಎಲ್ಲ ರೆಡಿ ಮಾಡೋದಕ್ಕೆ ಅಂತ ಹೇಳಿ. ನಮ್ಮ ಅಧ್ಯಕ್ಷರುಗಳು ಹಾಗೂ ಹಿಂದಿನ ಅಧ್ಯಕ್ಷರುಗಳು ಕೂಡ ಮಾತನಾಡಿದ್ದಾರೆ, ಧಾರ್ಮಿಕ ಕಾರ್ಯದರ್ಶಿಗಳು ಕೂಡ ಇದರ ಬಗ್ಗೆ ತಿಳಿಸಿದ್ದಾರೆ. ನಾಳೆ ಬೆಳಗ್ಗೆ ಮತ್ತೆ ಕಾರ್ಯಕ್ರಮಗಳು ಪ್ರಾರಂಭ ಆಗುತ್ತೆ, ಅದನ್ನು ಕೂಡ ಬೇರೆ ವಿಡಿಯೋನ ಮಾಡಿ ನಾನು ನಿಮಗೆ ತೋರಿಸ್ತೀನಿ. ಅಲ್ಲಿವರೆಗೂ ನಮಸ್ಕಾರ.